ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೇರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವಿಧಾನವನ್ನು ತಿಳಿದುಕೊಳ್ಳೋಣ. ಅದರ ಸಿಲೆಬಸ್ಸು, ಈ ಒಂದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಮೇನ್ಲಿ ಆ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ತಿಳಿದುಕೊಳ್ಳೋಣ. ಮತ್ತು ತುಂಬ ಒಂದು ಅಭ್ಯರ್ಥಿಗಳ ಒಂದು ಕ್ವಶನ್ ಆಗಿತ್ತು, ಈ ಒಂದು ಲ್ಯಾಂಡ್ ಸರ್ವೇರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಥವಾ ಇಲ್ವಾ, ಅದು ಎಲ್ಲರ ಒಂದು ಕ್ವಶನ್ ಆಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಎಲ್ಲ ಒಂದು ಕ್ವಶನ್ಗಳ ಉತ್ತರವನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಐ ಹೋಪ್ ಎಲ್ಲರೂ ಕೊನೆ ತನಕ ತಪ್ಪದೆ ನೋಡಿ. ಸೊ ಲೆಟ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು 2024 ಅಧಿಸೂಚನೆಯಾದಂಥ ಈ ಒಂದು ಭೂಮಾಪನ ಮತ್ತು ಕಂದಾಯ ವ್ಯವಸ್ಥೆಯಲ್ಲಿ ಖಾಲಿ ಇರುವಂಥ ಈ ಒಂದು ಭೂಮಾಪಕರ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು. ಅದೇ ರೀತಿ ಕೆಲವೊಂದು ಕಾರಣಾಂತರಗಳಿಂದ ಜುಲೈ 2024 ನಡೆಯಬೇಕಿದ್ದ ಒಂದು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ರು. ಮತ್ತು ನವಂಬರ್ ಮಂತ್ ಎಂಡಲ್ಲಿ ನವಂಬರ್ 25ಇಂದ ಡಿಸೆಂಬರ್ 9ರವರೆಗೆ ಒಂದು ಅಪ್ಲೈ ಮಾಡಲಿಕ್ಕೆ, ಅಂದರೆ ಈ ಒಂದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿಯ ವಯೋಮಿತಿ ಸಡಿಲಿಕೆಯಿಂದಾಗಿ 3 ವರ್ಷದ ಒಂದು ಸಡಿಲಿಕೆಯನ್ನು ಕೊಟ್ಟಿದ್ದು, ಮರಳಿ ಒಂದು ಅಪ್ಲೈ ಮಾಡಲಿಕ್ಕೆ ಅಂಥ ಕ್ಯಾಂಡಿಡೇಟ್ಗಳಿಗೆ ಏನಪ್ಪ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದರು. ಈಗ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾ ಇರೋದು, ಸರ್ ಇದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಾ, ಮತ್ತು ಇಲ್ಲಿ ನೆಗೆಟಿವ್ ಇರುತ್ತಾ ಇಲ್ವಾ, ನಾವು ಕೊನೆಯ ಒಂದು ಎಕ್ಸಾಮಲ್ಲಿ ಅಂದರೆ ಒಂದು ಲೈಸೆನ್ಸ್ ಸರ್ವೇರ್, ಲ್ಯಾಂಡ್ ಸರ್ವೇರ್ ಈ ಒಂದು ಎಲ್ಲ ಎಕ್ಸಾಮ್ಗಳಲ್ಲಿ ನಾವು ನೆಗೆಟಿವ್ ಮಾರ್ಕಿಂಗ್ ನೋಡಿಲ್ಲ. ಸೊ ಇದು ನೆಗೆಟಿವ್ ಇರುತ್ತಾ, ಆನ್ಲೈನ್ ಇರುತ್ತಾ, ಆಫ್ಲೈನ್ ಇರುತ್ತಾ? ಸೊ ಅದಕ್ಕೆ ಇಲ್ಲಿ ನಾವು ನೋಡೋದು ಏನಪ್ಪ ಅಂದ್ರೆ ಜಸ್ಟ್ ಈ ಒಂದು ಎಲ್ಲ ಕ್ವಶನ್ಗಳ ಒಂದು ಉತ್ತರವನ್ನು ಹುಡುಕಲಿಕ್ಕೆ ಟ್ರೈ ಮಾಡೋಣ. ಸೊ ಮೊದಲಿಗೆ ಹೇಳಿದಾಗೆ ನಿಮಗೆ ಇದು ಆಲ್ರೆಡಿ ನಿಮಗೆ ತಿಳಿಸಿದಾಗೆ ಮೊಟ್ಟ ಮೊದಲು 364 ಹುದ್ದೆಗಳಿಗೆ ಆಹ್ವಾನ ಮಾಡಲಾಗಿತ್ತು. ಆಮೇಲೆ ನಂತರ ಮತ್ತೆ ಡಬಲ್ ಆಗಿದೆ, 750 ಇಷ್ಟು ಒಂದು ಹುದ್ದೆಗಳಿಗೆ ಕಾಂಪಿಟೇಷನ್ ನಡೆಯಲಿದೆ. ಆಲ್ಮೋಸ್ಟ್ ಆಲ್ ಅಪ್ ಟು ಒಂದು 1 ಲ್ಯಾಕ್ ಅಭ್ಯರ್ಥಿಗಳು ಏನಪ್ಪ ಒಂದು ಈ ಅರ್ಜಿಯನ್ನು ಆಹ್ವಾನ ಮಾಡಿ ಇದು ಏನಪ್ಪ ಅಪ್ಲೈ ಮಾಡಿದ್ದಾರೆ. ಸೊ ಎಕ್ಸಾಕ್ಟ್ ಏನು ಒಂದು ಡೇಟಾ ಇದೆಯಲ್ಲ, ಸೊ ಆಲ್ರೆಡಿ ನಾವೊಂದು ಪ್ರಿವಿಯಸ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಒಂದು ಫಾರ್ಮ್ ಸೆಟ್ ಇದಾವೆ ಏನಿಲ್ಲ ಅಂತ, ಸೊ ಬೇಕಿದ್ದರೆ ಅದನ್ನು ನೀವು ವೀಕ್ಷಿಸಬಹುದು. ಸೊ ಇಲ್ಲಿ ಮೊದಲಿಗೆ ಏನು ತಿಳಿದುಕೊಳ್ಳೋಣ, ಈ ಒಂದು ಪರೀಕ್ಷಾ ವಿಧಾನ ಏನು. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮನ್ನು ಮೊಟ್ಟ ಮೊದಲ ಬಾರಿಗೆ KPCU ಕಂಡಕ್ಟ್ ಮಾಡ್ತಾಯಿದೆ. ಇದೊಂದು ಫಸ್ಟ್ ಪಾಯಿಂಟು, ಹೌದಾ? ಇದು ಮೊಟ್ಟ ಮೊದಲ ಬಾರಿಗೆ. ಸೊ ಇದಕ್ಕಿಂತ ಮುಂಚೆ ಯಾವುದು ಕಂಡಕ್ಟ್ ಮಾಡ್ತಿತ್ತು? KEA ಮಾಡ್ತಿತ್ತು, ಹೌದಾ? ಸೊ ಇದು KEA ಇದರಿಂದ ಆಯಿತಾ. ಆಮೇಲೆ ಇನ್ನೊಂದು ಈ ಒಂದು 2016ನಲ್ಲಿ ಆಫ್ಲೈನ್ ಎಕ್ಸಾಮ್ ಇತ್ತು. ಬಟ್ ಆ ಒಂದು ಎಕ್ಸಾಮನ್ನು ಯಾರು ಕೊಟ್ಟಿದ್ರಿ ಬಿಟ್ಟಿದ್ರಿ ಅಂತ ಗೊತ್ತಿಲ್ಲ. ಬಟ್ ಈಗ ನಿರಂತರವಾಗಿ ಹೊರಡಿಸಲಾದಂಥ ಲೈಸೆನ್ಸ್ ಸರ್ವೇಯರ್ ಪರವಾನಗಿ ಭೂಮಾಪಕರ ಒಂದು ಹುದ್ದೆಗಳಿಗೆ ಆಲ್ಮೋಸ್ಟ್ ಆಲ್ ಸಿಲೆಬಸ್ ಸೇಮ್ ಇದೆ ಎರಡಕ್ಕೂ. GK ಮತ್ತು ಸೆಕೆಂಡ್ ಪೇಪರಲ್ಲಿ ಮ್ಯಾಥಮೆಟಿಕ್ಸ್, ಜಿಯೋಗ್ರಫಿ ಪ್ಲಸ್ ಫಿಸಿಕ್ಸ್, ಹೌದಾ, ಕೆಲವೊಂದು ಆಯ್ದ ಒಂದು ಚಾಪ್ಟರ್ಗಳೊಂದಿಗೆ. ಸೊ ಅದು ಕೂಡ ಇಲ್ಲಿ ಪ್ಯಾಟರ್ನ್ ಸೇಮ್ ಇದೆ ನಿಮಗೆ. ಬಟ್ ಇದು ಎಕ್ಸಾಮ್ ಏನಿರುತ್ತೆ, ರಿಟರ್ನ್ ಎಕ್ಸಾಮೇ ಇರುತ್ತೆ. ಇಲ್ಲಿ ರಿಟರ್ನ್ ಅಂದರೆ ಏನು, ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರೋದಿಲ್ಲ. ಇದು ಮ್ಯಾಕ್ಸಿಮಮ್ ಲೈಸೆನ್ಸ್ ಸರ್ವೇರ್ ಎಲ್ಲರೂ ಆನ್ಲೈನ್ ಕೊಟ್ಟಿರ್ತೀರಿ ನೀವು, ಹೌದಾ? ಸೊ ಇದು ಒಂದು ಹೋಯ್ತು, ಆಫ್ಲೈನ್ ಇರುತ್ತೆ. ಸೆಕೆಂಡ್ ಆಗಿ, ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಥವಾ ಇಲ್ವಾ, ಲೆಟ್ಸ್ ಸಿ. ಇಲ್ಲಿ ನೀವು ನೋಡಿದಾಗೆ ಕರ್ನಾಟಕ ಸಾಮಾನ್ಯ ಸೇವೆಗಳು ಈ ಒಂದು 2009 ಮತ್ತು 2013 ಅನ್ವಯ ಇದು ಗ್ರೂಪ್ ಸಿ ಹುದ್ದೆಗಳಲ್ಲಿ ಬರ್ತವೆ. ಯಾವುದು? ಭೂಮಾಪಕರು. ಸೊ ಈ ಒಂದು ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರ್ತದೆ. ಸೊ ಆದ್ದರಿಂದ ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ 200 ಅಂಕಗಳೊಂದಿಗೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ.
ಅಂದರೆ MCQ ಟೈಪಲ್ಲಿ ಇರ್ತದೆ. ಪ್ರತಿಯೊಂದು ಪೇಪರು 200 ಅಂಕಗಳ. ಪತ್ರಿಕೆ 1 200, ಪತ್ರಿಕೆ 2 200. ಸೊ ಈ ಒಂದು ಗ್ರೂಪ್ ಸಿ ಎಕ್ಸಾಮ್ ನಿಮಗೆ ಗೊತ್ತಿದೆ, KPSCಯಿಂದ ಕಂಡಕ್ಟ್ ಮಾಡೋದು. ಓಕೆ, KPSCಯಿಂದ ಗ್ರೂಪ್ ಸಿ ಕಂಡಕ್ಟ್ ಮಾಡ್ತಾರಂದ್ರೆ ನೀವು ಆಲ್ಮೋಸ್ಟ್ ಆಲ್ ನೀವು ನೋಡಿರ್ತೀರಿ. ಈಗ ನಮಗೆ ಕ್ವಶನ್ ಏನು, ಇಲ್ಲಿ ನೆಗೆಟಿವ್ ಇರ್ತಾ ಅಥವಾ ಇರೋದಿಲ್ವ, ಆ ಒಂದು ಕ್ವಶನಿಗೆ ನಮಗೆ ಉತ್ತರ ಸಿಗಬೇಕಿಲ್ಲಿ. ಇಲ್ಲಿ ಆ್ಯಸ್ ಪರ್ ದ ಗ್ರೂಪ್ ಸಿ ಎಕ್ಸಾಮ್ಸ್. ಗ್ರೂಪ್ ಸಿ ಅಂದರೆ ಏನು? ಒಂದನೇದಾಗಿ ನಿಮಗೆ ಗೊತ್ತು, KPSCಯಿಂದ ಬಿಲೋ ಡಿಗ್ರಿ ಲೆವೆಲ್ ಮತ್ತು ಅಬೌವ್ ಡಿಗ್ರಿ ಲೆವೆಲ್, ಅಥವಾ ಬಿಲೋ ಡಿಗ್ರಿ ಲೆವೆಲ್ ಮತ್ತು ಡಿಗ್ರಿ ಲೆವೆಲ್ ಅಂತ 2 ಕ್ಯಾಟಗರಿ ಬರ್ತವೆ. ಅಂದರೆ GK ಪೇಪರು, ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, GK ಮತ್ತು ಕಮ್ಯುನಿಕೇಷನ್ ಪೇಪರ್. ಓಕೆ, ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಹೌದಾ? GK ಮತ್ತು ಈ ಒಂದು ಕಮ್ಯುನಿಕೇಷನ್ ಪೇಪರ್ಗೆ ನೆಗೆಟಿವ್ ಇರುತ್ತೆ, ಹೌದಾ? ಇದು ಯಾವುದು? ಈ ಒಂದು ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ಆದಂಥ ಈ ಕೆಲವೊಂದು ವಿವಿಧ ಎಕ್ಸಾಮು, ಈಗ PDO ಎಕ್ಸಾಮ್ ಆಗಲಿ, ಮೊನ್ನೆ ತಾನೇ PDO ಆಯಿತು, ಹೌದಾ? PDO ಎಕ್ಸಾಮ್ಗೆ ನೆಗೆಟಿವ್ ಇತ್ತು, ಹೌದು ಇತ್ತು. ಆಮೇಲೆ ಇದರ ಬಿಟ್ಟು ಹಾಸ್ಟೆಲ್ ವಾರ್ಡನ್ನು, ಕೆಲವೊಂದು ಗ್ರಂಥಪಾಲಕರು, ಎಕ್ಸೆಟ್ರಾ. ಓಕೆ, ಆಮೇಲೆ ಇನ್ನೊಂದು ಕಡೆಗೆ ಗ್ರೂಪ್ ಸಿ ಪೋಸ್ಟ್ಗಳಾದಂಥ SDA ಮತ್ತು FDA. ಓಕೆ, ಇವು ಕೂಡ ಗ್ರೂಪ್ ಸಿಯಲ್ಲಿ ಬರ್ತವೆ. ಬಟ್ ಈ ಒಂದು ಪೋಸ್ಟ್ಗಳಿಗೆ ನೆಗೆಟಿವ್ ಮಾರ್ಕಿಂಗ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇವಕ್ಕೆ ಇಲ್ಲ ನೋಡಿ. ಇವು ಗ್ರೂಪ್ ಸಿ. ಬಟ್ ಈ ಒಂದು ನೋಟಿಫಿಕೇಷನಲ್ಲಿ ನೀವು ನೋಡ್ಬೋದು, ಇಲ್ಲಿ ಜಸ್ಟ್ ಏನಪ್ಪ, ಈ ಒಂದು ಕ್ವಶನ್ ಪೇಪರ್ಗಳನ್ನು ಯಾವ ರೀತಿ ಇರ್ತಾವಂತ ಕೊಟ್ಟಿದ್ದಾರೆ, ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲೆರಡು ಇರ್ತವೆ. ಮತ್ತು ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪತ್ರಿಕೆಗಳನ್ನು ಅಥವಾ ಪ್ರಶ್ನೆಗಳನ್ನು ನೋಡುವುದು ಅಂತಿಮವಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೆಗೆಟಿವ್ ರಿಲೇಟೆಡ್ ಏನೂ ಕೊಟ್ಟಿಲ್ಲ. ನಾರ್ಮಲ್ ಆಗಿ ಒಂದು ನೋಟಿಫಿಕೇಷನ್ ಇರ್ತದಂದ್ರೆ 1/4 ಅಥವಾ 0.25 ಅಷ್ಟು ನೆಗೆಟಿವ್ ಮಾರ್ಕ್ಸ್ಗಳನ್ನು ಏನಪ್ಪ ಕಡಿತಗೊಳಿಸಲಾಗ್ತದೆ ಅಂತ ಕೊಟ್ಟಿರ್ತಾರೆ ಪ್ರತಿ ಪ್ರಶ್ನೆಗೆ. ಬಟ್ ಐ ಹೋಪ್ ಇಲ್ಲಿ ಏನೂ ಕೊಟ್ಟಿಲ್ಲ. ಆಮೇಲೆ ಪ್ರಿವಿಯಸ್ ಒಂದು ಲೈಸೆನ್ಸ್ ಸರ್ವೇರು ಈ ಒಂದು ಎಲ್ಲ ಎಕ್ಸಾಮನ್ನು ನೋಡ್ತಾ ಇದ್ದರೆ ಏನಪ್ಪ ನಮಗೆ ಎಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕಂಡು ಬರ್ತಾಯಿಲ್ಲ. ಈಗ ನಾವು 2016 ಆ ಕ್ವಶನ್ ಪೇಪರ್ದು ಆ ಒಂದು ಪತ್ರಿಕೆಯನ್ನು ಕೂಡ ನೋಡೋಣ ಇಲ್ಲಿ. ಆಮೇಲೆ ನಾವು ಫೈನಲ್ ಆಗಿ ಒಂದು ಡಿಸೈಡನ್ನು ಮಾಡೋಣ. ಲೆಟ್ಸ್ ಸಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಭೂಮಾಪಕರ ನೇಮಕಾತಿಗಾಗಿ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ನಿರ್ದಿಷ್ಟ ಪತ್ರಿಕೆಯ ಒಂದು ಕ್ವಶನ್ ಪೇಪರು. ಓಕೆ, ಇದು 2016 ನೋಡಿ, ದಿನಾಂಕ 31/1/2016, ಹೌದಾ? ಗರಿಷ್ಠ ಅಂಕ 200, ನಿಮಿಷ 160 ನಿಮಿಷ. ಓಕೆ, ಸೊ ಈ ಒಂದು ಎಲ್ಲ ಟೈಮಿಂಗ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಈಗ ನೀವು ಮೇನ್ ಸೂಚನೆಯನ್ನು ನೋಡೋಣ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಥವಾ ಇಲ್ವಾ. ಸೊ ಇದು ಏನಪ್ಪ ಕೆಲವೊಂದು ಮಾಹಿತಿಗಳಿದಾವೆ. ಇದು ವರ್ಷನ್ ಕೋಡು, ನೋಂದಣಿ ಸಂಖ್ಯೆ ಎಲ್ಲ ಬರೀಬೇಕಂತ. ಸೊ ಇದನ್ನು ಏನು ಮಾಡಬೇಡಿ ಅಂತ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಮೇನ್ ಪಾಯಿಂಟ್ ಇರೋದು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 150 ಪ್ರಶ್ನೆಗಳಿದ್ದು ಎಲ್ಲ ಪ್ರಶ್ನೆಗಳು ಸಮಾನ ಅಂಕಗಳಿರ್ತವೆ. ಪ್ರತಿ ಪ್ರಶ್ನೆಗೂ 4 ಒಂದು ಬಹು ಆಯ್ಕೆ ಉತ್ತರಗಳಿರ್ತವೆ. ಅದರಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಆಯ್ಕೆ ಮಾಡಿ ಉತ್ತರ ಪತ್ರಿಕೆಯಲ್ಲಿ ಗುರುತಿಸುವುದು. ಆಮೇಲೆ ಬೆಲ್ಲ ಆದ ನಂತರ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರತಿ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಿ. ಇದರಲ್ಲಿ ಯಾವುದಾದರೂ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು. ಹೆಚ್ಚಿನ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಮಾಡೋದು ನಿಮ್ಗೆ ಕಂಡು ಬಂದಲ್ಲಿ ಅದನ್ನೇನು ಮಾಡ್ತಾರೆ, ಆ ಒಂದು ಪ್ರಶ್ನೆಯನ್ನು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಅಂದ್ರೇನು, ನಿಮಗೆ ಆ ಒಂದು ಪ್ರಶ್ನೆಗೆ ಒಂದು ಇವ್ಯಾಲ್ಯೂಯೇಷನ್ ಮಾಡೋದಿಲ್ಲ, ಕ್ಯಾನ್ಸಲ್ ಮಾಡ್ತಾರೆ, ಹೌದಾ?
ಬಟ್ ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದೆ, ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯಲಾಗುವುದಿಲ್ಲ. ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯಲಾಗುವುದಿಲ್ಲ ಅಂತ ಅಂದಿದ್ದಾರೆ. ಅಂದರೆ ಇಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್. ಹೌದಾ, ನೋ ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಕ್ವಶನ್ ಪೇಪರಲ್ಲಿ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಸೊ ಈಗ ನಾವು ಕ್ವಶನ್ ಪೇಪರು ನೋಡಿದ್ದಾಯಿತು, ಆಮೇಲೆ ಲೈಸೆನ್ಸ್ ಸರ್ವೇದು ನೋಡಿದ್ದಾಯಿತು, ಎಲ್ಲಿ ನೆಗೆಟಿವ್ ಇಲ್ಲ. ಬಟ್ ಈ ಒಂದು ಟೈಮಲ್ಲಿ KPSC ಕಂಡಕ್ಟ್ ಮಾಡುವುದರಿಂದ ಏನು ಒಂದು ಗ್ರೂಪ್ ಸಿ ಹುದ್ದೆಗಳಾದ ಒಂದು PDO ಆಗಲಿ, ಒಂದು ವಿವಿಧ ಒಂದು ಎಕ್ಸಾಮ್ಗಳ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಡ್ತಾರೋ ಅಥವಾ ಈ ಒಂದು SD FD ಥರ ನೆಗೆಟಿವ್ ಮಾರ್ಕಿಂಗ್ ಇಡೋದಿಲ್ವೋ. ಸೊ ಅದು ಎಲ್ಲರ ಒಂದು ಕ್ವೆಶನ್. ಬಟ್ ಐ ಗೆಸ್, ನನಗೆ ಅನಿಸ್ತಾ ಇದೆ ಇಲ್ಲಿ ಆ ಒಂದು ನಿರ್ದಿಷ್ಟ ಪತ್ರಿಕೆ ಆಗಲಿ ಎಲ್ಲ ಒಂದು ಮೆಥಮೆಟಿಕ್ಸ್ ಇರುತ್ತಲ್ಲ. ಸೊ ಈ ಒಂದು ಪ್ರೀವಿಯಸ್ ಇಯರ್ ಒಂದು ಎಕ್ಸಾಮ್ಗಳನ್ನು ನೋಡ್ತಾ ಇದ್ದರೆ ಸೇಮ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿ. ಹೌದಾ, ಸೇಮ್ ಪ್ಯಾಟರ್ನ್ ಇದೆಯಲ್ಲ. ಈ ಒಂದು ಆಲ್ರೆಡಿ ಏನು ಎಕ್ಸಾಮ್ ಆಗಿದೆಯಲ್ಲ, ಒಂದು ಲೈಸೆನ್ಸ್ ಸರ್ವೇದು ಅಥವಾ ಲ್ಯಾಂಡ್ ಸರ್ವೇದು ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ. ಗ್ರೂಪ್ ಸಿದು ಹೇಗೆ GK ಪೇಪರು ಮತ್ತು ಕಮ್ಯುನಿಕೇಷನ್ ಪೇಪರ್ ಅಂತ ಇರ್ತಿತ್ತು, ಅಲ್ಲಿ ನೆಗೆಟಿವ್ ಇರ್ತಿತ್ತು. ಬಟ್ ಐ ಹೋಪ್ ಇದಕ್ಕೆ ನೆಗೆಟಿವ್ ಇರೋದು ಸ್ವಲ್ಪ ಸಾಧ್ಯತೆ ಕಡಿಮೆ. ಯಾಕೆಂದರೆ ನಾವು ಫೈನಲ್ ಅಂತ ಹೇಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಆಫಿಷಿಯಲ್ ಆಗಿ ಏನೂ ಬಂದಿಲ್ಲ ಇನ್ನು. ಆಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನಲ್ಲಿ ಆ ರಿಲೇಟೆಡ್ ಒಂದು ಪಾಯಿಂಟ್ ಕೂಡ ಇಲ್ಲ. ಸೊ ಆದ ಕಾರಣ ಇಲ್ಲಿ ನಾನು ಹೇಳೋದಿಷ್ಟೇ, ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತಲೇ ನೀವು ಓದ್ಕೊಳ್ಳಿ. ಯಾಕೆಂದರೆ ನೀವು ಈಗ ನೆಗೆಟಿವ್ ಮಾರ್ಕಿಂಗ್ ಇರಲಿ ಬಿಡಲಿ, ನಿಮಗೆ ಎಷ್ಟು ಕರೆಕ್ಟ್ ಮಾಡ್ತಾವೋ ಅಷ್ಟಂತೂ ನೀವು ಪರ್ಫೆಕ್ಟಾಗಿ ಟಚ್ ಮಾಡೇ ಮಾಡ್ತೀರಿ. ಈಗ ನೀವು ಕರೆಕ್ಟಾಗಿ ಗೊತ್ತಿರಲಿಲ್ಲ ಅಂದ್ರೂ ಕೆಲವೊಂದು ಅಟೆಂಪ್ಟ್ ಮಾಡ್ತೀರಿ, ಕೆಲವೊಂದು ಕರೆಕ್ಟ್ ಆಗ್ತಾವ ಅಥವಾ ಆಗದೇ ಇರ್ತಾವೆ. ಬಟ್ ಅದನ್ನೆಲ್ಲ ಮ್ಯಾಟರ್ನೂ ಬಿಡಿ, ಅದು ನೀವು ನೆಗೆಟಿವ್ ಇದ್ರೂ ಏನಪ್ಪ ನೀವು ಎಷ್ಟು ಗೊತ್ತಿತ್ತೆ ಅಷ್ಟ ಮಾಡೋರು. ನೆಗೆಟಿವ್ ಇರಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಎಲ್ಲ ಅಟೆಂಪ್ಟ್ ಮಾಡಿಬಿಡ್ತಾರೆ. ಬಟ್ ನಮಗೆ ಅದು ಮ್ಯಾಟರ್ ಆಗೋದಿಲ್ಲ ಏನು. ಓಕೆ, ಸೊ ಈಗ ಸದ್ಯಕ್ಕೆ ನನಗೇನು ಅನ್ನಿಸ್ತದೆ, ನೆಗೆಟಿವ್ ಇರೋದಿಲ್ಲ ಅಂತ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾಯಿದೆ. ಬಟ್ ಐ ಆಮ್ ನಾಟ್ ಶ್ಯೂರ್, ಫೈನಲ್ ಆಗಿ ಹೇಳೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಈ ಒಂದು ಎಲ್ಲ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದರೆ ಅದು ನೆಗೆಟಿವ್ ಕಂಡುಬರೋದಿಲ್ಲ. ಸೊ ಆಮೇಲೆ ಇಲ್ಲಿ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಅಂತ ಎರಡು ಇರ್ತವೆ, 200. ಸಾಮಾನ್ಯ ಪತ್ರಿಕೆ ಅಂದರೆ GK ಇರ್ತದೆ, ಇದರಲ್ಲಿ ಹಿಸ್ಟ್ರಿ ಬರ್ತದೆ, ಜಿಯೋಗ್ರಫಿ ಇರ್ತದೆ, ಸೈನ್ಸ್ ಇರ್ತದೆ, ಆಮೇಲೆ ಪೊಲಿಟಿಕ್ಸ್ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಮತ್ತು ಪೊಲಿಟಿಕ್ಸ್ ಇರ್ತದೆ, ಎಕನಾಮಿಕ್ಸ್ ಇರ್ತದೆ. ಆಮೇಲೆ ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ಇರ್ತದೆ. ಸೊ ಈ ಒಂದು ಎಲ್ಲ ಮಾಹಿತಿಗಳನ್ನು ಈ ಒಂದು GK ಪೇಪರ್ದಲ್ಲಿ ಕೇಳ್ತಾರೆ. ಸೆಕೆಂಡ್ ಪೇಪರಲ್ಲಿ ನಿಮಗೆ ಗೊತ್ತು, ಈ ಒಂದು ಸೆಕೆಂಡ್ ಪೇಪರಲ್ಲಿ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ 70%, ಆಮೇಲೆ ಜಿಯೋಗ್ರಫಿ, ಆಮೇಲೆ ಫಿಸಿಕ್ಸ್ ಅಂತ ಇರ್ತದೆ. ಜಿಯೋಗ್ರಫಿ 10%, ಫಿಸಿಕ್ಸ್ 20%. ಹೀಗೆ ಟೋಟಲಾಗಿ ಈ ಒಂದು 200 ಅಂಕಗಳ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆನ ಹೊಂದಿರ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಸೆಲೆಕ್ಷನ್ ಆಗೋದು ಹೇಗೆ, ಈ ಒಂದು 2 ಪೇಪರ್ಗಳ ಮೇಲೆ ಅಂದರೆ ಔಟ್ ಆಫ್ 400, ಈ 400ಗೆ ಒಂದು ಹೆಚ್ಚಾಗಿ ಒಂದು ಅಂಕಗಳನ್ನು ಯಾರು ತೆಗೆದುಕೊಳ್ತಾರೆ ಅಥವಾ ಒಂದು ಮೆರಿಟ್ ಲಿಸ್ಟಲ್ಲಿ ಯಾರು ಹೆಸರುಕೊಂಡಿರ್ತದೆ ಆ ಒಂದು ಬೇಸಿಸ್ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಇದಿಷ್ಟು ಆಯ್ತಂದ್ರೆ ನಿಮ್ಮದು ಈ ಒಂದು ಎಕ್ಸಾಮ್ದು ಪ್ರೊಸೆಸ್ ಮುಗೀತದೆ. ಓಕೆ, ಸೊ ಇದಿಷ್ಟು ಒಂದು ಈ ಎಕ್ಸಾಮ್ದು ಪರೀಕ್ಷೆ ವಿಧಾನ, ಸಿಲೆಬಸ್ಸನ್ನು ಮುಂದಿನ ವಿಡಿಯೋದಲ್ಲಿ ಫುಲ್ ಡೆಪ್ತಾಗಿ ಹೇಳ್ತೀನಿ ಏನಂತ. ಸೊ ಈಗ ನಿಮ್ಗೆ ಹೈಲೈಟ್ಸ್ ಹೇಳಿದ್ದೀನಿ. ಬಟ್ ಚಾಪ್ಟರ್ ಟು ಚಾಪ್ಟರ್ ವೈಸ್ ಹೇಳಬೇಕಂದ್ರೆ ಅದಕ್ಕೆ ಒಂದು ಸೆಪ್ರೇಟ್ ಒಂದು ಕ್ಲಾಸನ್ನು ಮಾಡೋಣ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.